ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ರೇಖಿ ಕ್ಲಾಸಸ್ ಬಂದಿದ್ದೀನಿ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ಗೆ. ನಾನು ಬೀದರ್ ಶ್ರೀದೇವಿ ಹೂಗಾರ್ ಮಾಸ್ಟರ್ ಮೈಂಡ್ ಟ್ರೈನರ್, ಅಂದರೆ ಅವರು ರೇಖಿ ಕ್ಲಾಸಸ್ ಎಲ್ಲ ಮಾಡ್ತಾರೆ. ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ತಗೊಂಡಿದ್ದೀನಿ ನಾನು ಸಹಿತ. ಈ ಕೋರ್ಸು ತುಂಬ ಅದ್ಭುತವಾಗಿ ಬಂದಿದೆ. ಬೀದರ್ನಲ್ಲಿ 3 ದಿನ ನಾವು ಆ ಕ್ಲಾಸಸ್ಸು ಮತ್ತು ಆ ಟ್ರೈನಿಂಗ್ ತಗೊಂಡು ತುಂಬಾ ಅದ್ಭುತವಾದ ಜೀವನವನ್ನು ಹೇಗೆ ನಾವು ಮಾಡಬೇಕು, ಅಂದರೆ ನಮ್ಮ ಲೈಫಲ್ಲಿ ಯಾವ ರೀತಿ ನಾವು ಅಚೀವ್ಮೆಂಟ್ ಮಾಡಬೇಕು ನಡೀತಾ ಇದೆಪ್ಪ ಅಂತಂದರೆ 2026ಕ್ಕೆ ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಡೀತಾ ಇದೆ. ಅಂದರೆ ನಾವು ಟ್ರೈನಿಂಗಲ್ಲಿರೋದ್ರಿಂದ ನಮಗೆ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ನಿಮ್ಮ ಲೈಫನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಸಹಿತ 4 ಕಾರ್ಡ್ ಬರೆದಿದ್ದೀನಿ. ನಮ್ಮ ವಿಶ್ ಯಾವ ರೀತಿ ಇರುತ್ತೆ, ಅಂದರೆ ಈ 2026ರಲ್ಲಿ ನನಗೆ ಯಾವೆಲ್ಲ ಅಚೀವ್ಮೆಂಟ್ ಆಗಬೇಕು ಅಂತ ಹೇಳಿ ನಾನು ವಿಶ್ ಮಾಡಿಕೊಂಡು ಅಲ್ಲಿ ಆ ಪೇಪರ್ಸ್ ಎಲ್ಲ ಹಾಕಿದ್ದಾರಲ್ವ, ಆ ಥರ ನಾನು ಹಾಕಿದ್ದೆ. ಅವರೆಲ್ಲ ಅವರೆಲ್ಲ ನಾವು ಗ್ರ್ಯಾಂಡ್ ಮಾಸ್ಟರ್, ಎಲ್ಲರೂ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಅವ್ರ ವಿಶ್ಶು ನಮಗೆ ಇನ್ನೂ ಬೇಗ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿರೋದು. ಹಾಗಾಗಿ ಇವರೆಲ್ಲರೂ ನಮ್ಮ ಜೊತೆ ಇರುವಂಥ ಟ್ರೈನರ್ಸ್, ಅಂದರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋರು. ಇವರೆಲ್ಲ ನಮ್ಮ ವಿಶ್ಗಳಿಗೆ ಫುಲ್ಫಿಲ್ ಮಾಡಿರೋದ್ರಿಂದ 2026ರಲ್ಲಿ ನಾವು ಏನೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ವಿ ಅವೆಲ್ಲ ಬೇಗ ಅಚೀವ್ ಆಗಲಿ ಅಂತ ಹೇಳಿ ಸಪೋರ್ಟಿವ್ ಆಗಿ ನಿಂತಿರುವಂತಹ ಮಾಸ್ಟರ್ಸ್ ಇವರು. ನಮ್ಮ ಜೊತೆ ಇರುವಂತಹ ಫ್ರೆಂಡ್ಸ್, ಅಂದರೆ ನಾವು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸಿಗೆ ಬಂದರೆ ಇಲ್ಲಿ ಪರಿಚಯ ಆಗಿರುವಂತಹ ಅದ್ಭುತವಾದ ಮನಸ್ಸುಳ್ಳುವಂತಹ, ಮೃದುವಾಗಿ ಪ್ರೀತಿ ತೋರಿಸುವಂತಹ ವ್ಯಕ್ತಿತ್ವ ಇರುವಂತಹ ಫ್ರೆಂಡ್ಸ್ ಇಲ್ಲಿ ನನಗೆ ಬಂದು ಪರಿಚಯ ಆಗಿದ್ದು. ಇವರು ದಾವಣಗೆರೆಯವರು. ಇವರು ಸಹಿತ ನಮ್ಮ ವಿಶ್ಗೆ ಫುಲ್ಫಿಲ್ ಆಗಲಿ ಅಂತ ಹೇಳಿ ನಮಗೆ ಒಂದು ಗ್ರ್ಯಾಟಿಟ್ಯೂಡ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ರೇಖಿ ಟ್ರೈನರ್ ಆಗಿ ಈ ಮೇಡಮ್ ಇರೋದು ಶ್ರೀದೇವಿ ಮೇಡಮ್ ಅಂತ, ಇವ್ರ ಕಡೆಯಿಂದನೇ ನಾನು ಟ್ರೈನಿಂಗ್ ಮಾಡ್ತಾ ಇರೋದು. ಮೂರು ದಿನ ಆಯಿತು. ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ರೇಖಿನ ಯಾವ ರೀತಿ ನಮಗೆ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಯಾವ ರೀತಿ ನಾವು ಬೇರೆಯವರಿಗೆ ನಾವು ಹೀಲ್ ಮಾಡಬೇಕು, ನಮ್ಮ ಜೀವನದಲ್ಲಿ ರೇಖಿನ ಯಾವ ರೀತಿ ನಾವು ಸಪೋರ್ಟಿವ್ ಆಗಿ ತಗೋಬೇಕು ಅನ್ನೋದನ್ನು ಸಹಿತ ಇವರು ನಮಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲರೂ ಮನೆಗೆ ರೇಖಿ ಕಲಿಬೇಕು. ರೇಖಿ ಅಂದ್ರೆ ಇದು ಯಾವ ವ್ಯಕ್ತಿಯಿಂದ ಆಗೋ ಕೆಲಸ ಇಲ್ಲ, ಇದು ಒಂದು ಶಕ್ತಿ, ಬ್ರಹ್ಮಾಂಡದ ಶಕ್ತಿ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಹಾಗಾಗಿ ಇದು ಪರಮಾತ್ಮನ ಶಕ್ತಿ ಇದೆ. ಇದು ಹೆಸರು ಮಾತ್ರ ರೇಖಿ ಇದೆ. ಇದ್ರ ಜೊತೆಗೆ ಯಾರು ಜೋಡಿಸ್ಕೊಳ್ತಾರೋ ಅವ್ರದ್ದು ಒಳ್ಳೇದೇ ಆಗುತ್ತೆ. ಹಾಗಾಗಿ 16 ಕಡೆ ಸುತ್ತಾಡೋದಕ್ಕಿಂತ ಒಂದೇ ಕಡೆ ನೀವು ಫೋಕಸ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಓಕೆ ಮ್ಯಾಮ್. 2026 ವಿಶ್ ಏನು ಮೇಡಮ್? ನಮಗೆ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದಾಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನನಗೆ ನಿಮ್ಮ ಸಪೋರ್ಟು ಅಷ್ಟೇ ಮುಖ್ಯ. ಯೂನಿವರ್ಸ್ ಸಪೋರ್ಟ್ ಹೇಗಿದೆಯೋ ಹಾಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಸಹಿತ ಒಂದು ಅದ್ಭುತವಾದ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಅದ್ಭುತವಾದ ಜೀವನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಈಗ 2026 ಬಂದಿರೋದ್ರಿಂದ ಈ 2026ರಲ್ಲಿ ನೀವು ಏನೆಲ್ಲ ಅಚೀವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ, ನಿಮ್ಮ ಅಚೀವ್ಮೆಂಟ್ ಎಲ್ಲದು ವಿಶ್ ಫುಲ್ಫಿಲ್ ಆಗಲಿ ಅಂತ ಹೇಳಿ ನಾನು ಸಹಿತ ಯೂನಿವರ್ಸಲ್ಲಿ ಕೇಳ್ಕೊತಾ ಇವತ್ತಿನ ಈ ರೀಡಿಂಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.